ನಮಸ್ಕಾರ ರೈತ ಬಾಂಧವರೇ, ಇಲ್ಲಿ ನಾವು ಇವತ್ತು ಶುಂಠಿ ಪ್ಲಾಟಲ್ಲಿದ್ದೀವಿ. ಇವರು 10 ಎಕರೆ ಹಾಕಿದ್ದಾರೆ, ಮುರುಗನ್ ಅಂತ ಹೇಳಿ. ನೋಡ್ತಿರ್ಬೋದು, ಆಲ್ರೆಡಿ ಈಗ 15 ದಿನ 20 ದಿನ ಆಗಿದೆ. ಯಾವ ರೀತಿಯ ಕಳೆ ಬಂದಿದೆ ಅಂತ ಹೇಳಿ. ಹಗಲ ಎಲೆ ಮತ್ತು ಗರಿಕೆ ಎರಡೂ ಕೂಡ ಇದೆ. ಇದಕ್ಕೆ ನೀವು ಸುಮಾರು 15 ದಿನ 20 ದಿನದಲ್ಲಿ ಆಕ್ಸಿಗೋಲ್ಡ್ 300 ml ಒಂದು ಬ್ಯಾರೆಲ್ಗೆ ಹಾಕ್ಬಿಟ್ಟು, ಅದ್ರ ಜೊತೆಗೆ ಗ್ಲೈಫೋಸೇಟ್ 71% ಅಥವಾ 41% ಎರಡನ್ನು ಮಿಕ್ಸ್ ಮಾಡಿ ಹೊಡಿಬೇಕು. ಹಗಲ ಎಲೆ ಮತ್ತು ಗರಿಕೆ ಬೀಜಗಳು ಕೂಡ ಇದರಿಂದ ಎಲ್ಲ ಹೋಗುತ್ತೆ. ಸೊ ಈ ಸ್ಟೇಜಲ್ಲಿ ಇದ್ದಾಗ ಇಮ್ಮಿಡಿಯೇಟಾಗಿ ನೀವು ಕಳೆನಾಶಕನ ದಯವಿಟ್ಟು ಸ್ಪ್ರೇ ಮಾಡಿ. ನಮಸ್ಕಾರ. ಸೊ ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಂಜು ಅಂತೇಳಿ, ಸುಮಾರು ಇವರು 5 ಎಕರೆ, ಸೊ ಹಾಸನ ಜಿಲ್ಲೆಯವರು, ಹಾಸನ ಒಂದು ಇದರಲ್ಲಿ ಇರ್ತಕ್ಕಂಥವ್ರು. ಬೇಲೂರು ರೋಡಲ್ಲಿ 5 ಎಕರೆ ಶುಂಠಿ ಹಾಕಿದ್ದಾರೆ. ಇವತ್ತು ಇವರು ನಾಟಿ ಮಾಡಿ ಇವತ್ತಿಗೆ 15ರಿಂದ 20 ದಿನ ಆಗಿದೆ. ನೀವು ಕಳೆ ನೋಡ್ಬೋದು ಯಾವ ರೀತಿಯಾಗಿ ಹುಟ್ಟಿದೆ ಅಂತ ಹೇಳಿ. ಇದಕ್ಕೆ ಇವರು ಕಳೆನಾಶಕನ ಆಕ್ಸಿಗೋಲ್ಡ್ ಸುಮಾರು ಒಂದು ಬ್ಯಾರೆಲ್ಗೆ 250ರಿಂದ 300 ml ಆಕ್ಸಿಗೋಲ್ಡನ್ನು, ಮತ್ತು ಇದ್ರ ಜೊತೆಗೆ ಸಾಸಿವೆ ಕಾಳು ಥರ ಇರ್ತಕ್ಕಂಥ ಗ್ಲೈಫೋಸೇಟ್, ಸೊ ಅದನ್ನು 1 kg ಮತ್ತು ಅರ್ಧ kg ಪೊಟ್ಯಾಷನ್ನು ಹಾಕ್ಬಿಟ್ಟು ಈ ಹೊಲಕ್ಕೆ ಸಿಂಪರಣೆ ಮಾಡ್ತಾ ಇದ್ದಾರೆ. ಸೊ ನಾವು ಗಮನಿಸ್ಬೋದು, ಇಲ್ಲಿ ಇವರು ಇದನ್ನು ಕಳೆನಾಶಕ ಹೊಡಿಬೇಕಾದ್ರೆ ತೇವಾಂಶ ಫಸ್ಟ್ ನೀರು ಹೊಡೆದ್ಬಿಟ್ಟು ಮತ್ತು ಮಾರನೇ ದಿನ ಕಳೆನಾಶಕನ ಹೊಡಿತಾ ಇದ್ದಾರೆ. ದಯವಿಟ್ಟು ಕೂಡ ರೈತರು ಕೂಡ ಇದನ್ನೇ ಮಾಡಬೇಕು. ಎಲ್ಲರ ಇದು ಕೂಡ ಆಕ್ಸಿಗೋಲ್ಡು ರೈತರಿಗೆ ಎಲ್ಲರಿಗೂ ಕೇಳ್ಕೊಳ್ಳೋದು ಅಂತಂದರೆ ಆಕ್ಸಿಗೋಲ್ಡ್ ಇದು ಕೂಡ ತುಂಬ ಉತ್ತಮವಾದ ಒಂದು ಕಳೆನಾಶಕವಾಗಿದ್ದು 2 ತಿಂಗಳವರೆಗೂ ನಿಮಗೆ ಕಳೆ ಬರ್ದಂಗೆ ನೋಡ್ಕೊಳ್ಳುತ್ತೆ. ಮತ್ತು ಅದರ ಜೊತೆಗೆ ನೀವು ಪ್ಯಾರಾಕ್ವಾಟ್ ಅಥವಾ ಗ್ಲೈಫೋಸೇಟನ್ನು ಹಾಕಿದಾಗ ಬಂದಿರತಕ್ಕಂಥ ಕಳೆ ಅದು ಸಾಯಿಸುತ್ತೆ. ಮುಂಚೆಲೆ ಹುಟ್ಟುವ ಬೀಜಗಳನ್ನು ಕೂಡ, ಹೊಲದಲ್ಲಿರ್ತಕ್ಕಂಥ ಬೀಜಗಳನ್ನು ಆಕ್ಸಿಗೋಲ್ಡ್ ಸಾಯಿಸುತ್ತೆ. ಅದರಿಂದ ದಯವಿಟ್ಟು ಇವೆರಡನ್ನೂ ಕೂಡ ನೀವು ರೈತರು ಮಿಕ್ಸ್ ಮಾಡಿ ಸಿಂಪರಣೆ ಮಾಡಿ. ಸೊ ಅದೇ ರೀತಿಯಾಗಿ ನೀವು ಹೊಲಕ್ಕೆ ಫಸ್ಟು ನೀರನ್ನು ಹೊಡೆದ್ಬಿಟ್ಟು ಆಮೇಲೆ ಆಕ್ಸಿಗೋಲ್ಡ್ ಮತ್ತು ಅದ್ರ ಜೊತೆಗೆ ಪ್ಯಾರಾಕ್ವಾಟ್ ಅಥವಾ ಗ್ಲೈಫೋಸೇಟನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕು. ಸೊ ಈ ರೀತಿ ಈಗ ರೈತರು ಯಾವ ರೀತಿಗೆ ಸ್ಪ್ರೇ ಮಾಡ್ತಾಯಿದ್ದಾರೆ ನೋಡ್ಬೋದು ನೀವು. ಕಳೆ ಸುಮಾರು ಒಂದು 20ರಿಂದ 25% ಕಳೆ ಹುಟ್ಟಿದೆ. ಸೊ ಇವರು 15ರಿಂದ 20 ದಿನ ಆಗಿದೆ. ಇವಾಗಲೇ ಆಕ್ಸಿಗೋಲ್ಡು ಮತ್ತು ಗ್ಲೈಫೋಸೇಟನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೂ.